ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಹಿಂದಿನ ದಿನ ನಾನು ಮಿನಿ ವ್ಲಾಗಲ್ಲಿ ಹೇಳಿದಾಗೆ ಅಪ್ಪು ಅಡುಗೆ ತರಲಿಕ್ಕೆ ಹೋಗಿದ್ರು. ಮಿಡ್ ನೈಟ್ ಬಂದರು. ಬೆಳಗ್ಗೆ ಇನ್ನು ಗಾಡಿ ಅನ್ಲೋಡ್ ಮಾಡಬೇಕಲ್ವಾ, ಸೊ ಹಾಗಾಗಿ ಅನ್ಲೋಡ್ ಮಾಡ್ತಾಯಿದ್ರು. ಅಮ್ಮ ಕಾಯಿ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು. ಕಾಯಿ ಬಲ್ತಿದೆಯಾ, ಕಾಯಿ ಎಳಕಿದೆಯಾ ಅಂದ್ಬಿಟ್ಟು. ಸ್ವಲ್ಪ ದಪ್ಪ ಕಾಯಿನೇ ಬಂದಿತ್ತು ಈ ಸರ್ತಿ, ಮತ್ತು ಸ್ವಲ್ಪ ಬಲ್ಕ್ ಇರೋದನ್ನ ತರಿಸಿದ್ವು. ಅಮ್ಮ ಕತ್ತಿಗೆ ಹಾಕ್ಬಿಟ್ಟು ಸುಳಿದು ಚೆಕ್ ಮಾಡ್ತೀನಿ, ತುಂಬ ದಪ್ಪ ದಪ್ಪ ಬಂದಿದೆಯಲ್ಲ, ಕಾಯಿ ಹೆಂಗಿದೆ ಅಂತ ಹೇಳಿಬಿಟ್ಟು ಕತ್ತಿಯಿಂದ ಸುಳಿದು ಚೆಕ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಊರ ಕಡೆ ಹೀಗೆ ಚೆಕ್ ಮಾಡೋದು. ದಪ್ಪ ಕಾಯಿ ಬಂದರೆ ಅದು ಮಂಗಳೂರು ಕಾಯಿ ಅಂತನೇನೋ ಹೇಳ್ತಾರೆ. ಹಾಗಾಗಿ ನಮ್ಮದು ತೋಟ ಇಲ್ದಿರೋ ಕಾರಣ ನಾವು ತರಿಸಿನೇ ಸುಳಿಸ್ತಾ ಇರೋದು. ಇದೇ ಮೊದಲನೇ ವರ್ಷ, ನಮಗೆ ಎಲ್ಲನೂ ಹೊಸದಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಅಪ್ಪು ನಾನು ಹೊಲ್ದ ಹತ್ರ ಹೋಗ್ಬರೋಣ ಅಂತ ಹೇಳಿ ಇಬ್ಬರು ಕೂಡ ಹೋದ್ವು. ನಾವು ಇವಾಗ ರೀಸೆಂಟಾಗಿ ಬೋರ್ ಹಾಕ್ಸಿ ಹೊಲ ಇಂಪ್ರೂವ್ ಮಾಡ್ಕೊತಾ ಇರೋದು. ಅಡಿಕೆ ಗಿಡ ಕೂಡ ಈಗ ಇಕ್ಕಿರೋದು. ಹಂಗಿರೋದ್ರಿಂದ ಹೊಲ್ದ ಹತ್ರ ಹೋಗಿದ್ವು. ಚಿಕ್ಕದಾಗಿ ಒಂದು ವೀಡಿಯೋಸ್ ಕೂಡ ತೊಗೊಂಡು ಬಂದೆ ಹೊಲದಲ್ಲಿ. ಅದಾದಮೇಲೆ ಮನೆ ಹತ್ರ ಗೊತ್ತೇ ಇರುತ್ತಲ್ವ, ಅಡಿಕೆ ಸುಳಿಸೋದು. ಇನ್ನು ಮಿಷಿನ್ ಬರುತ್ತೆ, ಅವ್ರಿಗೆ ಇವರು ಎಲ್ಲ ಮನೆ ಹತ್ರ ಬರ್ತಾ ಇರ್ತಾರೆ. ತಿಂಡಿ ಮಾಡಬೇಕು, ಕಾಫಿ ಮಾಡಬೇಕಂತ ಸಾಕಷ್ಟು ಕೆಲಸ ಇರುತ್ತೆ. ಹಂಗೆ ಸಂಜೆ ಆಗೇ ಹೋಯಿತು. ಅಮ್ಮಮ್ಮ ಕೂಡ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದರು. ಮನೆಯಲ್ಲಿ ಸುಸ್ತಾಗ್ಬಿಟ್ಟು ಮಲ್ಕೊಂಡ್ರು ಎಲ್ಲರೂ ಕೂಡ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ಟಿಫನ್ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗಿಬಿಡುತ್ತೆ. ಆ ಕೆಲಸ ಈ ಕೆಲಸ ಅಂದ್ಕೊಂಡು ನಮ್ಮಮ್ಮಮ್ಮ ನಮ್ಮಪ್ಪ ಇರೋದ್ರಿಂದ ನಮಗೆ ಗೊತ್ತಿಲ್ಲದೆ ಇರೋದನ್ನ, ತಿಳಿದಿಲ್ಲದೆ ಇರೋದನ್ನ ಸ್ವಲ್ಪ ತಿಳಿಸ್ಕೊಡ್ತಾರೆ. ನಮಗೆ ಹೊಸದು ಅಡಿಕೆ ಗಿಡ ಇಕ್ಕಿದ್ದು ಕೂಡ ಹೊಸ್ತೇನೆ, ಬೋರ್ ಹಾಕ್ಸಿದ್ದು ಕೂಡ ಹೊಸ್ತೇನೆ. ನಾವೇನು ಇರೋರಲ್ಲ, ಎಲ್ಲ ನಾವು ಇವಾಗ ಇಂಪ್ರೂವ್ ಮಾಡ್ಕೊತಾ ಇರೋದು ಜಮೀನ. ನನ್ನ ಹಳ್ಳಿಯ ದಿನಚರಿ ಇದೇ ರೀತಿಯೇ ಇರುತ್ತೆ ಯಾವಾಗಲೂ ಕೂಡ. ನಮ್ಮ ಹೊಲ ಹೀಗಿದೆ, ನಾವಿಟ್ಟಿರೋ ಸೊಸೆಗಳು ಕೂಡ ಹೀಗಿದೆ. ನನ್ನ ಹಳ್ಳಿ ರೊಟೀನ್ ಹೀಗಿದೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.